ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗ್ ಇಂದ ಲ್ಯಾಕ್ ಶೂಟ್ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಯುಗಾದಿ ಹಬ್ಬ ಬಂತಲ್ವಾ, ಬಟ್ಟೆ ತಗೋಣ ಅಂತ. ಬನ್ನಿ ಏನೇನು ತಗೊಂತೀನಿ ಅಂತ ನಿಮ್ಮಂದು ಕೂಡ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಅಕ್ಕ ಕೂಡ ಅವ್ರ ಊರಿಂದ ಬರ್ತಿದ್ದಾಳೆ, ಹಾಗಾಗಿ ಮನೇಲಿ ನನ್ನ ಮಕ್ಳನ್ನ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ. ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ. ಮನೆನೆಲ್ಲ ಡೋರ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟೆ. ನಮ್ಮ ಮನೆಯವ್ರು ಕೂಡ ಇವತ್ತು ಆಚೆ ಹೋಗಿದ್ರು, ಎಮರ್ಜೆನ್ಸಿ ಇತ್ತು. ಹಾಗಾಗಿ ಮಕ್ಳು ನೋಡ್ಕೊಂಡ್ರೆ ಇರಲಿಲ್ಲ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಹೋಗ್ಬೇಕು ಅಂತ. ಹಾಗಾಗಿ ನಮ್ಮ ಮನೆ ಪಕ್ಕ ನೋಡ್ಕೊತೀನಿ, ಹೋಗಿ ಬರೋಗೆ ಅಂತ ಹೇಳಿದ್ರು. ನಮ್ಮ ಮನೆಯವರು ಮಧ್ಯಾಹ್ನ ಬರ್ತೀನಿ ನೀನು ಹೋಗು ಅಂತ ಹೇಳಿದ್ರು. ನಮ್ಮ ಮನೆ ಹತ್ರಕ್ಕೆ ಪಿಂಡಿ ಇಂಡಸ್ಟ್ರೀಸ್ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಇಲ್ಲಿಗೆ ಬಂದು ಮೆಟ್ರೋ ಹತ್ತಿದೆ. ನಮ್ಮ ಅಕ್ಕ ಆಲ್ರೆಡಿ ಬಂದಿಲ್ಲ, ಮೆಜೆಸ್ಟಿಕ್ ಅಲ್ಲಿದ್ದೀನಿ ಅಂತ ಫೋನ್ ಮಾಡಿದಾಗ ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಮನೆ ಬಿಡಬೇಕಾದ್ರೆ ಮೆಟ್ರೋ ಕಡೆ ರೀಚಾರ್ಜ್ ಮಾಡಿಕೊಟ್ಟಿದ್ರು. ಅಮೌಂಟ್ ಕೂಡ ಬಂದಿರಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ ಏನು ಮಾಡೋದು ಅಂತ. ಅದಕ್ಕೆ ಮಿಷಿನಲ್ಲಿ ಇಡೀ ಥರ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು. ಆ ಥರ ಮಾಡಿಕೊಂಡೆ. ಬ್ಯಾಲೆನ್ಸ್ ಕೂಡ ಬಂತು. ಆಮೇಲೆ ಮೆಟ್ಲೆಸ್ಕೊಂಡು ಬೇಗ ಬೇಗ ಹೋದೆ. ಕರೆಕ್ಟಾಗಿ ಮೆಟ್ರೋ ಕೂಡ ಬಂದು ವೆಯ್ಟ್ ಮಾಡೋದೇನಿರಲಿಲ್ಲ. ಹೋದೆ ನಾನು. 25 ನಿಮಿಷ ಅರ್ಧ ಗಂಟೆಲೆಲ್ಲ ನಾನು ಚಿಕ್ಕಪೇಟೆಯಲ್ಲಿದ್ದೆ. ಮೆಟ್ರೋದಲ್ಲಿ ಹೋದ್ರೆ ಬೇಗ ಹೋಗ್ಬೋದು. ಮಾರ್ನಿಂಗು ಸ್ಟಾಪ್ಗಳಲ್ಲಿ ಜನ ಜಾಸ್ತಿ ಇರಲ್ವಲ್ಲ, ಹಾಗಾಗಿ ಬೇಗ ಕೂಡ ಹೋದೆ. ದೂರದಿಂದ ಬೇಗ ಬರ್ಬೋದು, ಹತ್ರದಿಂದ ಇಲ್ಲೇ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಿದ್ದೆ. ಹೊರಡೋದಿಸ್ಲೇ ಬೇಗ ಬೇಗ ಟೈಮ್ ಕೂಡ ಆಗ್ಬಿಡುತ್ತೆ. ರೀಚ್ ಆದೆ ನಾನು ಚಿಕ್ಕಪೇಟೆ. ಫೋನ್ ಮಾಡಿದೆ, ಇಲ್ಲಿ ಬಂದೆ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ ಅಂತ. ಅದಕ್ಕೆ ಈ ಮೆಟ್ರೋ ಸ್ಟೇಷನ್ ಅಲ್ಲ, ಆ ಕಡೆ ಅಂತ ನಡ್ಕೊಂಬ ಅಂತ ಹೇಳಿದ್ಲು. ಅಲ್ಲಿಂದ ಹೋಗ್ತಾ ಇದ್ದೀನಿ ನಡ್ಕೊಂಡು. ಎಕ್ಸಿಟ್ ಗೇಟಲ್ಲೇ ಇದು ಎಲ್ಲ ಪಾತ್ರೆ ಎಲ್ಲ ಹಾಕ್ಕೊಂಡಿದ್ರು. ತುಂಬ ಜನ ತೊಗೊತಿದ್ರು. KG ಬಂದ್ಬಿಟ್ಟು 350 400 ಅಂತ ಹೇಳ್ತಾ ಇದ್ರು. ತೊಗೊಳೋಣ ಅಂತ ಅಂದ್ಕೊಂಡೆ, ಲಗೇಜ್ ಆಗುತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ತೊಗೊಳೋಣ ಅಂತ. ಬೇಡ ಅಂತ ಹೋಗ್ತಾ ಇದ್ದೀನಿ ಒಳಗಡೆ. ನಮ್ಮ ಅಕ್ಕ ಮುಂದೆ ಇಲ್ಲಿ ಸುಮ್ಮನೆ ಏನಕ್ಕೆ ವೆಯ್ಟ್ ಮಾಡೋದು, ಅಲ್ಲಿ ಮುಂದೆ ಇರ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗಿದ್ಲು. ಅಡ್ರೆಸ್ ಕೂಡ ಹೇಳ್ತಾ ಇದ್ಲು. ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಎಲ್ಲ ಇನ್ನು ಹಬ್ಬ ಇರೋದ್ರಿಂದ ತುಂಬ ಜನ, ರೋಡಲ್ಲಂತೂ ಕಾಲೇನೇ ಇರಲಿಲ್ಲ, ಅಷ್ಟೊಂದು ಜನ ಇದ್ರು. ಚಿಕ್ಕಪೇಟೆಲಿ ನಾವು ಏನಾದರೂ ತಗೋಬೇಕು ಅಂದರೆ ಈ ರೋಡಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆ ಮೊದಲೇ ತೊಗೊಂಡ್ಬಿಡ್ಬೇಕು. ಯಾಕಂದರೆ ಮುಂದೆ ಮುಂದೆ ಹೋಗ್ಬೇಕಾದ್ರೆ ನಾವು ಅದೇ ರೋಡಲ್ಲಿ ಮತ್ತೆ ಬರಲ್ಲ, ಮತ್ತೆ ಹುಡ್ಕಕ್ಕೂ ಆಗಲ್ಲ, ಅಡ್ರೆಸ್ಸು ಕನ್ಫ್ಯೂಷನ್ ಆಗುತ್ತೆ. ಇದು ನಾವು ಹೋಗಿ ಈ ರೋಡಲ್ಲಿ ಫುಲ್ಲು ಸೆಕೆಂಡ್ ಹ್ಯಾಂಡ್ಲು ಬಟ್ಟೆ ಅದು ಇದು ಎಲ್ಲ ಥರದ್ದು ಸಿಗ್ತಿತ್ತು. ನನ್ನ ಮದುವೆ ಟೈಮಲ್ಲಿ ಚಿಕ್ಕಪೇಟೆಗೆ ಬಂದು ಶಾಪಿಂಗ್ ಮಾಡಿದ್ದು. ಇಲ್ಲ 6 ವರ್ಷ ಆಗಿತ್ತು ಚಿಕ್ಕಪೇಟೆಗೆ ಬಂದಿರಲಿಲ್ಲ. ಈ ರೋಡಲ್ಲಂತೂ ಬಂದೇ ಇರಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ನಾನು ಇದೆಲ್ಲ ಮೊದಲನೇ ಸಲ ನೋಡ್ತಿರೋದು. ಇಷ್ಟು ಚೀಪಾಗಿ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಇದೇನು ನೋಡ್ತೀಯ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ, ಫೋನ್ ಮಾಡಿದ್ಲಲ್ವ, ಹಾಗಾಗಿ ಮುಂದೆ ನಡ್ಕೊಂಡು ಹೋಗ್ತಿದ್ದೀನಿ. ಈ ಬಟ್ಟೆ ಎಲ್ಲ 50 100 20 ಅಂತಿರ್ತಾರೆ. ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು. ಜನ ಅದನ್ನೇ ತುಂಬ ಜನ ತಗೊತಾ ಇದ್ರು. ಸೆಕೆಂಡ್ ಹ್ಯಾಂಡ್ಗಳು ಅಂತೂ ಎಷ್ಟು ಕಡಿಮೆ ಸಿಗುತ್ತೆ ಅಂದರೆ ಗೊತ್ತೇ ಇರಲಿಲ್ಲ. ಬಟ್ಟೆ ಅಂತಲ್ಲ, ಬ್ಲೂಟೂತ್ಗಳು, ಸ್ಪೀಕರ್ಗಳು, ಮೈಕ್ ಅಂತೆ, ಆಮೇಲೆ ಸಣ್ಣ ಪುಟ್ಟ ಇಂಥ ವಸ್ತು ಸಿಗಲ್ಲ ಅಂತಾನೆ ಇಲ್ಲ. ಆ ಥರ ಎಲ್ಲ ರೀತಿಯ ವಸ್ತುಗಳು ಕೂಡ ಈ ರೋಡಲ್ಲಿ ಫುಲ್ ಸಿಗ್ತಿತ್ತು. ಬೇಗ ಬೇಗ ಕರಿತಾ ಇದ್ಲು. ಹಂಗಾಗಿ ಫಸ್ಟ್ ನಾವೊಂದು ಸೈಕಲ್ ಅಂಗಡಿಗೆ ಹೋದ್ವಿ. ಸಣ್ಣ ಸಣ್ಣ ಮಕ್ಳದ್ದು ಆಟ ಆಡಕ್ಕೆ ಬರುತ್ತಲ್ವ ಆ ಅಂಗಡಿಗೆ. ಯಾವಾಗಲೂ ಇದೆ ಅಂಗಡಿಲಿ ಅಂತೇಳಿ ಐಟಮ್ ಹಾಕ್ಸೋದು ಅಂಗಡಿಗೆ. ಬಟ್ ಹೋದ್ವಿ, ಒಳಗಡೆ ಯಾರೂ ಇರಲಿಲ್ಲ. ಬೇರೆಯವ್ರನ್ನ ಕೇಳಿದ್ಕೆ ಅವರೆಲ್ಲ ಹೋಗಿದ್ದಾರೆ, ವೆಯ್ಟ್ ಮಾಡಿ ಬರ್ತಾರೆ ಅಂತ. ಗಾಡಿಗಳು ಇನ್ನೂ ತೊಗೊಳೋದಿರಲಿಲ್ಲ. ಯಾಕಂದರೆ ಆನ್ಲೈನಲ್ಲೇ ಅವಳು ಎಲ್ಲ ವೀಡಿಯೋ ಕಾಲಲ್ಲೆಲ್ಲ ನೋಡ್ಬಿಟ್ಟು ಬುಕ್ ಮಾಡಿದ್ರೆ ಅವರೇ ತಂದಾಕ್ ಹೋಗ್ತಾರೆ. ಇಲ್ಲ ಅಂದ್ಲು ಒಳಗಡೆ ಹೋಗಿ ಬಂದು. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತಾನೆ ಮೈಕ್ನು ಬ್ಲೂಟೂತ್ ಏನೋ ಇರುತ್ತಲ್ವ, ಅದನ್ನ ಕನೆಕ್ಟ್ ಮಾಡಿದ್ದೆ. ಅದು ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಎಲ್ಲ ವಿಡಿಯೋಗೂ ಸಿಕ್ಕಾಬಿಟ್ಟೆ ಬೇಜಾರಾಯಿತು. ನಾವು ಮಾತಾಡಿದ್ದೇನೂ ಇಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೊಸ್ದಾಗಿ ಏನಾದರೂ ಮಾಡ್ತಿದ್ದಾಗ ಏನಾದರೂ ಒಂದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಸ್ವಲ್ಪನೂ ವಾಯ್ಸ್ ಬಂದೇ ಇಲ್ಲ, ಬೇಜಾರೇ ಆಗೋಯ್ತು. ಅದು ಮನೆಗೆ ಬಂದಾಗಲೇ ನನಗೂ ಗೊತ್ತಾಗಿದ್ದು. ಇನ್ನೇನು ಮಾಡೋಕ್ಕಾಗಲ್ಲ, ಹಂಗಾಗಿ ಮಾತಾಡ್ತಾ ಇದ್ದೀನಿ ನಾನೇ. ಗಾಡಿಗಳಂತೂ ರೇಟಿಂಗ್ ಕೇಳಿಲ್ಲ, ಅವ್ರು ಯಾರೂ ಇರಲಿಲ್ಲ ಅಂಗಡೀಲಿ. ಮುಂದೆ ಹೊರಟ್ವಿ ಅಂಗಡಿಯಿಂದ ನಾವು. ಇಲ್ಲಂತೂ ಎಲ್ಲ ಥರ ಬ್ಲೂಟೂತ್ಗಳು, ಪೌಚು, ಎಂತೆಂಥೋ ಅಂಗಡಿ. ರೋಡ್ ತುಂಬ ಅದನ್ನೇ ಫುಲ್ ಡೆಡ್ ಎಂಡ್ ತನಕನೂ ಜನ. ಅಂತೂ ರಂಜಾನ್ ಮತ್ತು ಹಬ್ಬ ಇರೋದ್ರಿಂದ ಜಾಗ ಅಂತೂ ಇನ್ನು 10 ಗಂಟೆ ಏನೋ ಆಗಿತ್ತು ಟೈಮು. ಆವಾಗಲೇ ಸಿಕ್ಕಾಪಟ್ಟೆ ಜನ. ಅಂಗಡಿಗೆ ಯಾರೋ ಆರ್ಡ್ರ್ ಕೊಟ್ಟಿದ್ರಂತೆ, ಸ್ಟೀಲ್ ಬಾಕ್ಸು ಏನೇನೋ. ಅದಕ್ಕೆ ಹೋಲ್ಸೇಲ್ ಅಂಗಡಿ ಕೇಳೋಣ ಅಂತ ಅದನ್ನೇ ಫಸ್ಟ್ ಹುಡುಕಿದ್ದು ನಾವು. ಕೆಲವೊಂದು ಹೋಲ್ಸೇಲ್ ಅಂಗಡಿ ಇರಲ್ಲ, ಕೇಳ್ಕೊಂಡು ಹೋಗ್ಬೇಕು. ಹೋಲ್ಸೇಲ್ ಅಂಗಡಿ ಇಲ್ಲ ಅಂದರೆ ಅಂಗಡಿಗೆ ಇವ್ರಿಗೇನು ಪ್ರಾಫಿಟ್ ಇರಲ್ಲ. ಹಂಗಾಗಿ 1-2 ಪಾತ್ರೆ ಅಂಗಡಿ ವಿಚಾರಿಸ್ತಿದ್ದಾಳೆ ಬಾಕ್ಸ್ ತೊಗೊಳೋದಕ್ಕೆ ಅಂತ. ಇದು ಹೋಲ್ಸೇಲ್ ಅಂಗಡಿ ಅಂತ ಅಂದರು. ಹಂಗಾಗಿ ಅಲ್ಲಿಗೆ ಹೋದ್ವಿ. ಬಾಕ್ಸ್ಗಳು ಕೇಳಿದ್ರು, ತೋರಿಸ್ತಿದ್ದಾರೆ. ಇದನ್ನು KG 450 350 ಅಂತ ಹೇಳಿದ್ರು.
ಕ್ವಾಲಿಟಿ ಇರೋದು 450 ಚೆನ್ನಾಗಿತ್ತು. ಬಟ್ ಏನು ವರ್ಕೌಟ್ ಆಗಲ್ಲ. 12 ಪೀಸ್ 13 ಪೀಸ್ ಕೊಟ್ಟಿರ್ತಾರೆ. ನಾವು ಕಸ್ಟಮರ್ಗೆ ಜಾಸ್ತಿ ಪ್ರೈಸ್ ಹೇಳಿದ್ರೆ ಯಾರು ತಗೊಳಲ್ಲ, ನಾವಾದ್ರೂ ಅಷ್ಟೇ ಅಲ್ವಾ. ಹಂಗಾಗಿ ಬೇಡ ಅಂತ ಹೇಳಿದ್ಲು, ಇನ್ನೊಂದು ಥರ ಕೇಳಿದ್ಲು, ಹುಡುಕ್ತಿದ್ದಾರೆ. ಅದು ಇರಲಿಲ್ಲ ಅಂದ್ರು. ಹಂಗಾಗಿ ನಾವು ವಾಪಸ್ ಬಂದ್ವಿ. ಈ ಅಂಗಡಿಲಿ ಏನು ತಗೊಳ್ಳಿಲ್ಲ ನಾವು. ಬಟ್ ತುಂಬ ಕಲೆಕ್ಷನ್ ಇದ್ದು ಪಾತ್ರೆಗಳೇನೆ. ಪ್ರೈಸ್ ಒಂದೊಂದು ಅಂಗಡಿಲಿ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ನಮಗೆ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ಕೇಳಿ ತಗೋಬೇಕು. ಅಂಗಡಿ ಇಡ್ತೀವಿ ಅನ್ನೋದು ಸುಲಭ, ಬಟ್ ಅದೆಲ್ಲ ನಿಭಾಯಿಸೋದು ತುಂಬ ಕಷ್ಟ. ಪೇಷನ್ಸ್ ಇರಬೇಕು ತುಂಬ. ನೋಡಿ ನಂಗೆ ಅನಿಸ್ತಿತ್ತು, ಅಪ್ಪ ಹೆಂಗ್ ವಿಚಾರಿಸ್ತಾಳೆ, ಹೆಂಗ್ ಮಾಡ್ತಾಳೆ ಅಂತ. ಎಲ್ಲ ನೀಟಾಗಿ ವಿಚಾರಿಸ್ತಿದ್ಲು, ಇದು ಅದು ಅಂತ. ಒಂದು ಐಡಿಯಾ ಬರುತ್ತೆ ಮಾಡ್ತಾ ಮಾಡ್ತಾ. ಅವಳಿಗೆಲ್ಲ ಗೊತ್ತಿತ್ತಲ್ವಾ. ನೆಕ್ಸ್ಟ್ ನಾವು ಅಂಗಡಿಗೆ ಅವಳು ಬೆಲ್ಟು ಎಲ್ಲ ನೆತ್ತಾಕ್ತಾಳಲ್ವಾ, ಅದು ಸ್ಟ್ಯಾಂಡ್ ಏನೋ ಬೇಕಿತ್ತಂತೆ. ಅದಕ್ಕೆ ಇಲ್ಲಿ ಅಂಗಡಿಲಿ ವಿಚಾರಿಸ್ತಿದ್ಲು. ಅಂಗಡಿಗಳಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ನಮ್ಮನೆ ಗುರಾಯಿಸ್ತಿರ್ತಾರೆ, ಭಯನೇ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಹಂಗಾಗಿ ಕೆಲವರು ಮಾಡಬೇಡಿ ಅಂತಲೇ ಹೇಳ್ತಾರೆ. ಇವ್ರೇನು ಹೇಳಿಲ್ಲ, ಬಟ್ ನಮ್ಮನ್ನೇ ನೋಡ್ತಾ ಇದ್ರು. ನಾನು ಏನು ನೋಡೋದು ಅಂದ್ಬಿಟ್ಟು ಆಚೆ ಬಂದು ನಿಂತಿದ್ದೆ. ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಬಟ್ಟೆಗೆ ಎಷ್ಟು ಜನ ತಗೊತಿದ್ದಾರೆ ನೋಡಿ. 50, 20, 100 ಅಂತಿರ್ತಾರೆ ಜನ. ಅದನ್ನೇ ಮುಗಿಬಿದ್ದು ತಗೊತಿದ್ರು ಜನಗಳು. ಅದ್ರೊಳಗೆ ಚೆನ್ನಾಗಿರೋವು ಇರ್ತವೆ, ಹರಿದೋಗಿರೋರು ಇರುತ್ತೆ, ಕಲೆ ಆಗಿರುತ್ತೆ, ತಲೆನೇ ಕೆಡಿಸ್ಕೊಳಲ್ಲ, ತಗೊಂತಾ ಇರ್ತಾರೆ ಜನಗಳು. ಮಾರ್ನಿಂಗ್ ಅಲ್ಲೇ ಇಷ್ಟೊಂದು ಜನ ಇದ್ರು, ಇನ್ನು ಟೈಮ್ 10 ಗಂಟೆ. ಮುಂದೆ ಅಂತೂ ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಮ್ಮ ಅಕ್ಕ ಒಂದೊಂದು ಅಂಗಡಿಲಿ ಒಂದೊಂದು ಅರ್ಧ ಗಂಟೆ ಮುಕ್ಕಾಲ್ ಅವರ್ ನಿಂತ್ಕೊಂಡೋಳು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆಚೆಗೆ ಆ ಕಡೆ ಈ ಕಡೆ ಓಡಾಡಿದ್ದೇ ಆಗೋಯ್ತು. ಬಾ ಅಂತ ಕರೆಯೋಣ ಅಂತ ಬಂದೆ. ಬಟ್ ಇವ್ರಂತೂ ನನ್ನನ್ನೇ ಗುರಾಯಿಸ್ತಿದ್ರು. ಇವರು ಏನಂತ ಕೇಳೋದಂದ್ರೆ, ನೀವು ಪ್ರೆಸ್ ರಿಪೋರ್ಟರ್ ಅಂತ ಕೇಳಿದ್ರು. ನೆಕ್ಸ್ಟ್ ನಾವು ಜಾಕಿ ಕಂಪ್ನಿದು ಅಂಡರ್ವೇರ್ ಇರುತ್ತಲ್ವಾ, ಅದನ್ನ ವಿಚಾರಿಸೋಣ ಅಂತ ಹೋದ್ವಿ. ಫುಲ್ ಒಂದು ಬಾಕ್ಸ್ನ ತಗೋಣ ಅಂತ. ಮನೆಗೂ ಆಗುತ್ತೆ ಅಂಗಡಿಗೂ ಆಗುತ್ತೆ ಅಂತ. ಆದರೆ ಅವರು MRP ಮೇಲೆ 10%, 20% ಡಿಸ್ಕೌಂಟ್ ಇರುತ್ತೆ ಅಷ್ಟೇನೆ ಅಂದರು. ಬಟ್ ಪ್ರೈಸ್ ಒಂದು 10 ರೂಪಾಯಿನೂ ಬಿಡಲಿಲ್ಲ, ತುಂಬ ಕಡಿಮೆನೂ ಮಾಡಲಿಲ್ಲ. ಹಾಗಾಗಿ ಸುಮ್ಮನೆ ನೋಡೋಣ, ಬೇರೆ ಕಡೆ ವಿಚಾರಿಸೋಣ ಅಂತ ಈ ಅಂಗಡಿಲಿ ಏನೂ ಶಾಪ್ ಮಾಡಲಿಲ್ಲ. ಅದರಲ್ಲೂ ಕೂಡ ಬ್ರಾಂಡೆಡ್ ಇತ್ತು, ತೋರಿಸ್ತಿದ್ರು ಈ ಥರ ಇದೆ ಈ ಥರ ಅಂತ. ಬಟ್ ಕಡಿಮೆ ಮಾಡಲಿಲ್ಲ ಅಂತ ನಮ್ಮ ಅಕ್ಕ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಲು. ಯಾಕಂದರೆ ನಾವು ಅಂಗಡಿಗೆ ಇರ್ತೀವಿ ಅಂದರೆ ಡಿಸ್ಕೌಂಟ್ ಬೇಕೇ ಬೇಕು, ಇಲ್ಲಾಂದರೆ ನಮಗೇನು ವರ್ಕೌಟ್ ಆಗಲ್ಲ. ಹಾಗಾಗಿ ಬಟ್ ಚಿಕ್ಕಪೇಟೆಯಲ್ಲಿ ನಾವು ಇಲ್ಲೇ ತಗೊಂಡಿದ್ರೆ ಚೆನ್ನಾಗಿರೋದು. ಮುಂದೆ ಹೋದ್ವಿ ಅಂಗಡಿಗಳಿಗೆ, ಇದಕ್ಕಿಂತ ಜಾಸ್ತಿ ಹೇಳೋರು ಹೊರತು ಕಡಿಮೆ ಅಂತೂ ಎಲ್ಲೂ ಹೇಳಿಲ್ಲ. ಕೊನೆಗೆ ಎಲ್ಲೂ ತಗೊಳಕ್ಕೆ ಆಗಲಿಲ್ಲ. ಹೊಟ್ಟೆ ಬೇರೆ ಹಸಿತಿತ್ತು, ಹಂಗೆ ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ನಾನು ಇಡ್ಲಿ ತಗೊಂಡೆ, ಅವಳು ಪೂರಿ ತಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಅಡ್ರೆಸ್ ಹುಡ್ಕೋದೇ ಕಷ್ಟ ಆಗ್ತಿತ್ತು. ಒಬ್ರನ್ನ ವಿಚಾರಿಸಿದ್ವಿ. ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವರು ಹೇಳ್ತಾರೆ ಅವ್ರಿಗೆ ಗೊತ್ತಿರೋ ಅಷ್ಟು ಇಲ್ಲಿ ಕೇಳ್ಕೊಂಡು ಹೋಗಿ ಅಂತ. ಇವರು ಒಬ್ರು ಹೇಳಿದ್ರು ಅಡ್ರೆಸ್. ಹಂಗೆ ಮುಂದಕ್ಕೆ ನಡ್ಕೊಂಡು ಹೋದ್ವಿ. ಲೊಕೇಶನ್ ಅಂಗಡಿಯವ್ರಿಗೆ ಫೋನ್ ಮಾಡಿದ್ರೆ ಲೊಕೇಶನ್ ಕಳಿಸಿರ್ತಾರೆ. ಲೊಕೇಶನ್ ಒಂದೊಂದ್ಸಲಿ ರೋಡ್ಗಳು ಕನ್ಫ್ಯೂಷನ್ ಆಗುತ್ತೆ, ಗೊತ್ತೇ ಆಗಲ್ಲ. ಹಂಗಾಗಿ ಕೇಳ್ಕೊಂಡು ಹೋದ್ವಿ. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ನಡೆದ್ವಿ ಅನ್ಸುತ್ತೆ, ಅಷ್ಟೊಂದು ದೂರ ಆಯಿತು ನಾವು ಇದ್ದಿದ್ಲು ಇದರಿಂದ. ಹಂಗ ಹುಡ್ಕೊಂಡು ಪಡ್ಕೊಂಡು ಅಂಗಡಿ ರೀಚ್ ಆದ್ವಿ. ನನಗಂತೂ ಫಸ್ಟ್ ಟೈಮ್ ಒಂಥರ ದೊಡ್ಡ ಅಂಗಡಿಗೆ ಹೋಗಿದ್ದು, ಅದು ಹೋಲ್ಸೇಲ್ ಅಂಗಡಿಗೆ. ಪ್ರೈಸು ನಮ್ಮ ಅಕ್ಕ ಇದೆಲ್ಲ ತೋರಿಸಿದ್ಲು, ಹಿಂದೆನೇ ಹಾಕಿರ್ತಾರಲ್ಲ, ಶಾಕ್ ಆಗೋಯ್ತು ಪ್ರೈಸ್ನೆಲ್ಲ ನೋಡಿ. ಇದಂತೂ ಫುಲ್ಲು 4 ಫ್ಲೋರೂ ಒಬ್ರದೇನೆ. ಫುಲ್ಲು A to Z ಎಲ್ಲ ಥರದ್ದು ಇದೆ ಐಟಮ್ಗಳು. ನಾನಂತೂ ನಮ್ಮ ಅಕ್ಕ ಓದೋದಕ್ಕೆ ದೊಡ್ಡದೊಂದು ಬುಟ್ಟಿ ಕೊಡ್ತಾರೆ, ನಮಗೆ ಏನು ಬೇಕೋ ತಗೊಳ್ಳಿ ಅಂತ. ಹಂಗಾಗಿ ಎಲ್ಲ ತಗೊತಿಲ್ಲ, ಅವಳಿಗೆ ಏನು ಬೇಕೋ ಅಂಗಡಿಗೆ ಸೆಟ್ಗಳೆಲ್ಲ. ನಮ್ಮ ಅಕ್ಕ ನಿನಗೂ ಏನು ಬೇಕೋ ತಗೋ, ಅದರಲ್ಲೇ ಬಿಲ್ ಮಾಡಿಸ್ಕೊಳುವಂತೆ ಅಂತ ಹೇಳ್ತಿದ್ಲು. ನಾನು ಇನ್ನು ನೋಡ್ತಿದ್ದೆ ಫಸ್ಟ್ ಅಲ್ವಾ, ಹಾಗಾಗಿ ಏನೇನಿದೆ ಅಂತ ಎಲ್ಲ ನೋಡ್ತಾ ಇದ್ದೆ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹೋಲ್ಸೇಲ್ ಅಂಗಡಿಗಳಲ್ಲಿ. ಬಟ್ 1 ಪೀಸ್ ಎಲ್ಲ ಕೊಡಲ್ಲ ಅವರು. ಒಂದು 15,000, 10,000 ಆ ಥರ ಬಿಲ್ ಆಗಬೇಕು. ನಾವೆಲ್ಲ ಆ ಥರ ಎಲ್ಲ ಬಿಲ್ ಮಾಡೋಕ್ಕೆಲ್ಲ ಆಗಲ್ಲ. ಹಾಗೆ ನಮ್ಮ ಅಕ್ಕ ಅವಳಿಗೆ ಏನೇನು ಬೇಕೋ ಸೆಟ್ಗಳೆಲ್ಲ ತಗೊತಿದ್ಲು. ಪ್ರತಿ ಸಲನೂ ಅಂಗಡಿಗಳಲ್ಲಿ ವಿಡಿಯೋ ಕಾಲ್ ಮಾಡೋಕ್ಕೆ ಆನ್ಲೈನ್ ಪರ್ಚೇಸ್ ಮಾಡ್ತಾಳೆ. ಪೇಮೆಂಟು ಹಂಗೆ ಇರುತ್ತೆ ಅವ್ರಿಗೆ, ಆನ್ಲೈನು. ಅಂಗಡಿಗೇನು ಬರಲ್ಲ. ಇವಾಗ ಹೆಂಗೂ ಬಂದಿದ್ಲಲ್ಲ, ಹಂಗಾಗಿ ಅಂಗಡಿಲಿ ಕೆಲವೊಂದು ತಗೊತಿದ್ದಾಳೆ. ವಿಡಿಯೋ ಕಾಲ್ ಮಾಡಿದಾಗ ಎಲ್ಲದನ್ನೂ ತೊಗೊಳಕ್ಕಾಗಲ್ಲ. ಇಲ್ಲಿ ಕೆಲವೊಂದು ನೋಡಿ ತೊಗೊಬೋದಲ್ವಾ ಅಂದ್ಬಿಟ್ಟು ತೊಗೊತಿದ್ಲು. ನಾನು ಸರಗಳು ನೋಡ್ತಾ ಇದ್ದೆ, ಪ್ರೈಸ್ ಎಲ್ಲ ಎಷ್ಟಿದೆ ಅಂತ. ನೋಡಪ್ಪ, ಶಾಕ್ ಆಗೋಯ್ತು, ಇಷ್ಟೊಂದು ಇದೆಯಲ್ಲಪ್ಪ ಅಂತ. ಎಷ್ಟೇ ದುಡ್ಡು ತಗೊಂಡೋದ್ರು ಅಂತೂ ಸಾಲಲ್ಲ. ರೋಲ್ಡ್ಗಳು ಅಂತೀವಿ. ನನಗಂತೂ ನಮ್ಮ ಅಕ್ಕಂದು ಆಲ್ಮೋಸ್ಟ್ ಎಷ್ಟು ಬಿಲ್ ಆಯಿತು ಅಂದರೆ 16,000 ಚಿಲ್ಲರೆ ಏನೋ ಆಯಿತು. ಇಷ್ಟೊಂದು ಅಪ್ಪ, ಇಷ್ಟೊಂದು ಕಡಿಮೆ ಪ್ರೈಸ್ ಇತ್ತು, ಇಷ್ಟೊಂದು ಬಿಲ್ ಆಯ್ತಾ ಅಂತ ಅನಿಸುತ್ತೆ. ನಾನು ಎಲ್ಲ ನೋಡ್ತಾ ಇದ್ದೆ. ನಾನು ಕೆಲವೊಂದು ತಗೊಂಡೆ, ಕ್ಲಿಪ್ಪು, ಏರ್ಪಿನ ಎಲ್ಲ ಸೆಟ್ಗಳೆಲ್ಲ ನೋಡ್ತಾ ಇದ್ದೆ. ನಮ್ಮ ಅಕ್ಕ ತಗೋ ಬೇಗ ಟೈಮ್ ಆಗುತ್ತೆ, 2 ಗಂಟೆಗೆಲ್ಲ ಕ್ಲೋಸು ಅಂಗಡಿ ಅಂತ ಹೇಳ್ತಾ ಇದ್ಲು. ಕೆಳಗಡೆ ತಗೊಂಡಿದ್ದಾಯ್ತು, ಮೇಲ್ಗಡೆ ಫ್ಲೋರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಫುಲ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ. ಅಂದ್ರೆ ಎಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಎಲ್ಲ ಒಂದೇ ತರದ್ದು ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಟಿರ್ತಾರೆ ಒಂದ್ರ ಮೇಲೆ ಒಂದು. ನಮ್ಗೆ ಏದ್ ಬೇಕೋ ತಗೊಂಡ್ ಹಾಕೋಬಹುದು. ಕಲರ್ ಇರುತ್ತೆ, ಪ್ರೈಸ್ ಕೂಡ ಅದ್ರ ಹಿಂದೆನೆ ಬರ್ದಿರ್ತಾರೆ. ಈ ಸೆಟ್ ಅಂತ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋಂತ ಸರ್ಗಳೆಲ್ಲ ಪ್ರೈಸ್ ನನ್ಗೆ ಗೊತ್ತಿರ್ಲಿಲ್ವಲ್ಲ, ಇಲ್ಲಿ ಎಷ್ಟಿರುತ್ತೆ ಅಂತ ನೋಡ್ತಿದ್ದೆ. ತಿಳ್ಕೊಳೋದು ಎಷ್ಟೊಂದಿರುತ್ತೆ, ನಾವು ಗೊತ್ತೇ ಇರಲ್ಲ ಹಿಂಗೂ ಇರುತ್ತಾ ಅಂತ. ಅದಕ್ಕೆ ಮತ್ತೆ ಎಲ್ಲ ಅಂಗಡಿ ಇಡೋದು. ಅಂದ್ರೆ ಎಲ್ಲದ್ರಲ್ಲೂ ರಿಸ್ಕ್ ಇರುತ್ತೆ, ಇದ್ರಲ್ಲೂ ರಿಸ್ಕ್ ಇರುತ್ತೆ, ಹೋಗ್ಬೇಕು ತರಬೇಕು ಮಾಡ್ಬೇಕು ಅಂತ. ಬಟ್ ಏನಂದ್ರೆ ಮಾಡ್ಬೇಕು ಅಂತ ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ತರದ್ದೆಲ್ಲ ತಗೋ ಅಂತ ನನಗ್ ತೋರಿಸ್ತಿದ್ಲು. ಇದೆಲ್ಲ ಇದು ತಗೋ ನಿನ್ ಮಕ್ಳಿಗೆ ಚೆನ್ನಾಗಿರುತ್ತೆ ಕಡಿಮೆ ಪ್ರೈಸ್ ಅಂತ. ಅದೆಲ್ಲ ಎಷ್ಟು ಅಂದ್ರೆ 150 ರೂಪಾಯಿ ಅಷ್ಟೇನೆ. ಅದು 150 160 ಏನೋ ಇತ್ತು ಈ ತರದ್ದು. ಬಟ್ ನನ್ ಮಕ್ಳು ಇಟ್ಕೊಳಲ್ಲ, ಅದನ್ನೆಲ್ಲ ಕಿತ್ತಾಕ್ತಾರೆ ಅಂದ್ಬಿಟ್ಟು ಸುಮ್ನೆ ಅದೇ. ಇವೆಲ್ಲ ಚೆನ್ನಾಗಿತ್ತು. ಆಮೇಲೆ ಅಂಗಡಿಗೆ ಒಂದ್ ಸ್ವಲ್ಪ ತಗೊಂಡ್ಲು ಅವಳ ಇದನ್ನ. ಬಾ ಮೇಲ್ಗಡೆ ಹೋಗೋಣ ಬೇಗ ಅಂತ. ಇಲ್ಲಿ ಸರಗಳು ತಗೊಳೋಣ ಅಂತ ನೋಡ್ದೆ, ಇದು ಬೇಡ ಅಲ್ಲಿ ಇನ್ನೊಂದ್ ಅಂಗಡಿ ಕರ್ಕೊಂಡು ಹೋಗ್ತೀನಿ, ಅದೇ 1 ಗ್ರಾಮ್ ಗೋಲ್ಡ್ ಇರುತ್ತಲ್ಲ ವಾರಂಟಿ, ಆತರ ಅಂಗಡಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತಗೊಂಡ್ವಂತೆ ಅಂತ. ಇದನ್ನೆಲ್ಲ ಓಲೆ ಎಲ್ಲ ಇತ್ತಂತೆ, ಬೇಡ ಅಂದ್ಲು. ಮೇಲ್ಗಡೆ ಹೋದ್ವಿ, ಇದು ಫಸ್ಟ್ ಫ್ಲೋರ್. ಮೇಲ್ಗಡೆ ಹೋದ್ವಿ. ಇದಂತೂ ಇವಾಗ ಬೆಳ್ಳಿ ಸರಗಳು ಇದೆಯಲ್ಲ ಆ ತರದ್ದು ಸರಗಳೆಲ್ಲ. ಇದೂನು ಅಷ್ಟೇ 800 600 1000 ಆ ತರ ಪ್ರೈಸ್ ಅಲ್ಲಿ ಇತ್ತು. ನಾನೊಂದ್ 2 ತಗೊಂಡೆ ಇದ್ರಲ್ಲಿ. ಆಮೇಲೆ ಆಯ್ತು ಬುಟ್ಟಿಗೆಲ್ಲ ಹಾಕೊಂಡ್ಲು. ಬಿಲ್ ಮಾಡ್ಸಕ್ಕೆ ಯಾರು ಬಿಲ್ ಮಾಡಿಸ್ತಿದ್ರು, ನೋಡ್ಕೊ ಬರಕ್ ಇನ್ನೊಂದ್ಸಲಿ ಅಂತ ಹೇಳಿದ್ರು. ಹಾಗಾಗಿ ನೋಡ್ತಾ ಇದೀನಿ ಏನೇನ್ ತಗೊಂಡಿದ್ದಾಳೆ ಅಂತ ನಮ್ಮಕ್ಕ. ಇಷ್ಟೊಂದಾಗಿತ್ತು ಎಲ್ಲಾನು ಸೆಟ್ಗಳು ಎಲ್ಲ ಒಂದೇ ತರ ತಗೊಂಡಿಲ್ಲ, ಎಲ್ಲದ್ರಲ್ಲೂ ಒಂದೊಂದ್ ತರ ತಗೊಂಡಿದ್ಲು. ಖಾಲಿ ಆದ್ರೆ ಕಸ್ಟಮರ್ಗೆ ಏನಾದ್ರು ಬೇಕು ಅಂದ್ರೆ ಅವಾಗ ಈ ತರದ್ದು ಫೋಟೋ ಕಳ್ಸಿದ್ರೆ ಅವರು ಮತ್ತೆ ಕೊರಿಯರ್ ಮಾಡ್ತಾರೆ. ಹಾಗಾಗಿ ಸಾಕು ಇಷ್ಟೇನೆ ಅಂತ ಅವಳಿಗೆ ಏನೇನ್ ಬೇಕೋ. ಈ ಸೆಟ್ ಇಲ್ಲಿ ಮೇಲ್ಗಡೆ ಕಾಣ್ತಿರೋದು 300 ರೂಪಾಯಿ ಅಷ್ಟೇ. ಅದು ಇದೆಲ್ಲ ಅವಳು ಬಿಲ್ ಮಾಡ್ಸಕ್ಕೆ ಅಂತ ನಿಂತಿದ್ಲು. ನಾನು ಹಂಗೆ ಔಟ್ ಸೈಡ್ ಅಲ್ಲಿ ಇರೋದ್ನೆಲ್ಲ ಡಿಸ್ಪ್ಲೇ ಎಲ್ಲ ನೋಡ್ತಾ ಇದ್ದೆ. ಇದು ಅಷ್ಟೇ ಎಲ್ಲ ಡಿಸ್ಪ್ಲೇ ಎಲ್ಲ ಹಾಕ್ತಿದ್ರು. ಹೋಲ್ಸೇಲ್ ಅಂಗಡಿಗಳಿಗೆಲ್ಲ ಏನ್ ತೋರ್ಸಕ್ ಬರಲ್ಲ, ನಾವೇ ಹೋಗ್ಬಿಟ್ಟು ಬಾಕ್ಸ್ ಅಲ್ಲಿ ಇರೋದನ್ನ ತಗೊಂಡ್ ಹಾಕೊಂತ ಇರ್ಬೇಕು. ಬಟ್ ಅಟೆಂಡ್ ಮಾಡಕ್ ಇರ್ತಾರೆ, ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ರಿಪೇರ್ ಇರೋದ್ ಕೇಳಿದ್ರೆ ಕೊಡ್ತಾರೆ ಅಷ್ಟೇನೆ. ಅವರು ಎಲ್ಲ ಹಂಗೆ ಕೈ ಸಿಗೋ ತರಾನೇ ಇಟ್ಟಿರ್ತಾರೆ. ಇವರೇ ಓನರ್, ಬಿಲ್ಡಿಂಗ್ ಓನರ್. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ರು. ಮತ್ತೆ ಡಿಸ್ಕೌಂಟ್ ಏನ್ ಇರಲ್ಲ, ಅದ್ರಲ್ಲಿ ಏನ್ MRP ರೇಟ್ ಇರುತ್ತೋ ಅದೇ ಫಿಕ್ಸ್ ರೇಟು. ಮತ್ತೆ ಅವ್ರು ಕಡಿಮೆ ಮಾಡಿ 10 ರೂಪಾಯಿ ಚೇಂಜ್ ಇಲ್ಲ ಅದನ್ನೆಲ್ಲ ಕೇಳೋದೇ ಇಲ್ಲ. ನಮ್ಮ ಅಕ್ಕ ಬಿಲ್ ಮಾಡಿಸ್ತಿದ್ಲು, ನನ್ ಪಾಡಿಗೆ ನಾನು ವೇಟ್ ಮಾಡ್ತಿದ್ದೆ. ಎಲ್ಲ ಆಯ್ತು ಬಿಲ್ ಆದ್ಮೇಲೆ ಒಂದ್ಸಲಿ ಅವರು ನಾವೇನೇ ಒಂದು ನಂಬರು ಎಲ್ಲ ಇನ್ನೊಂದ್ಸಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಿದ್ರಲ್ಲ ಇನ್ನೂ ಒಂದ್ 10 ನಿಮಿಷ ಆಗುತ್ತೆ ಅಂದ್ಲು. ಹಂಗಾಗಿ ಸುಮ್ನೆ ಮೇಲ್ಗಡೆ ಹೋಗಿದೆ. ಇವನ್ನೆಲ್ಲ ಸರ ನೋಡ್ತಾ ನಿಂತಿದ್ದೆ. ಪಕ್ಕದಲ್ಲೇನೆ ಕ್ರಿಸ್ಟಲ್ ಬೀಡ್ ಸರಗಳೆಲ್ಲ ಹಾಕಿದ್ರು, ಇದನ್ನು ಕೂಡ ನೋಡ್ತಿದ್ದೆ. ಎಲ್ಲ ಕಲರ್ಗಳು ಇತ್ತು ಇದ್ರಲ್ಲಿ, ರೆಡ್ ಬ್ಲಾಕ್. ಚೆನ್ನಾಗಿತ್ತು, ಕಡಿಮೆ ಪ್ರೈಸು, ತಗೋಬಹುದು. ಬಟ್ ಈ ಎಲ್ಲ ಆಲ್ರೆಡಿ ಸೆಟ್ಗಳೆಲ್ಲ ತಗೊಂಡಿದ್ದೆ, ಅದೇ ಫುಲ್ ಬಿಲ್ ಜಾಸ್ತಿ ಆಗಿರುತ್ತೆ ಅಂದ್ಬಿಟ್ಟು. ಹಬ್ಬಕ್ಕೆ ಆಮೇಲೆ ಬಟ್ಟೆ ಬೇರೆ ತಗೊಳೋದಿತ್ತು, ಹಂಗಾಗಿ ಬೇಡ ಅಂದ್ಬಿಟ್ಟು ಸುಮ್ನೆ ನೋಡ್ತಾ ನಿಂತಿದ್ದೆ. ಆಲ್ರೆಡಿ ಎಲ್ಲ ಚೆಕ್ ಮಾಡ್ತಾ ಇದ್ರು. ಇನ್ನೂನು ಮಾಡಿಸ್ಕೊಂಡಿದ್ದೆಲ್ಲ ಆಯ್ತು, ಪ್ಯಾಕ್ ಮಾಡಿ ಕೊಟ್ರು ಅವರೇನೆ. ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ತಾರೆ ಬಿಲ್ ಎಲ್ಲ ಆಗಿದ್ಮೇಲೆ ಐಟಮ್. ಆಮೇಲೆ ಹೊರಟ್ವಿ. ಇದೇ ಅಂಗಡಿ ಇದು ಔಟ್ ಸೈಡ್ ಇಂದ. ಎಷ್ಟು ದೊಡ್ಡ ಅಂಗಡಿ ನೋಡಿ. ಹೊರಗಡೆಯಿಂದ 4 ಫ್ಲೋರ್ ಐತೆ, ಒಂದೊಂದ್ ಫ್ಲೋರ್ ಅಲ್ಲಿ ಒಂದೊಂದ್ ತರದ್ ಇದೆ ಎಲ್ಲ. ಬಟ್ ಎಲ್ಲ ಹೋಲ್ಸೇಲ್ ಅಂಗಡಿ ಅಲ್ವಾ, ಎಲ್ಲ ತಗೋಬೇಕು ಅಷ್ಟೇನೆ ಸೆಟ್. ನೆಕ್ಸ್ಟ್ ನಾವು ಅಂಗಡಿಗೆ ಬ್ಯಾಗ್ಗಳು ಹಾಕ್ಸ್ತಾಳೆ, ಹಾಗಾಗಿ ಬ್ಯಾಗ್ಗಳು ವಿಚಾರಿಸೋಣ. ಹೋಲ್ಸೇಲ್ ಅಂಗಡಿ ಅಂದ್ರೆ ಇವಾಗ ಏನಂದ್ರೆ ಹೋಲ್ಸೇಲ್ ಅಂಗಡಿಗಳಲ್ಲೂ ವೆರೈಟೀಸ್ ಇರುತ್ತೆ, ಮತ್ತೆ ಪ್ರೈಸ್ ಕೂಡ ವೇರಿಯೇಷನ್ ಇರುತ್ತೆ. ಅದ್ರಲ್ಲೂ ಕೂಡ ನಾವು ಅದು ವಿಚಾರಿಸ್ತಾ ಇರ್ಬೇಕು, ಒಂದೇ ಅಂಗಡಿಗೆ ಇದಾಗಬಾರ್ದು. ಹಾಗಾಗಿ ಇಲ್ಲಿ ಎಷ್ಟಿರುತ್ತೆ ಅಂತ ಕೇಳೋಣ ಅಂತ ಹೋಗಿದ್ಲು. ಈ ಬ್ಯಾಗ್ ಎಲ್ಲ ಹೋಲ್ಸೇಲ್ ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ 90 ರುಪೀಸ್ 100 ಅಂತ ಹೇಳ್ತಿದ್ರು. ಇಷ್ಟೊಂದು ದೊಡ್ಡ ಬ್ಯಾಗು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ನಂಬರ್ ಎಲ್ಲ ಇಸ್ಕೊಂಡ್ಲು, ಫೋನ್ ಮಾಡ್ತೀವಿ ಅಂತ. ಯಾಕಂದ್ರೆ ಬ್ಯಾಗ್ಗಳು ಸೇಲ್ ಆಗೋದು ಸ್ಕೂಲ್ ಸ್ಟಾರ್ಟ್ ಆದಾಗಲ್ವಾ, ಅವಾಗ ಹಾಕ್ಸ್ಕೊಂತಾಳೆ ಅಷ್ಟೇನೆ. ಇವಾಗ ಇದೆ ಸ್ವಲ್ಪ ಅಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿದ್ವಲ್ಲ, ಇಷ್ಟು ಐಟಮ್ ಆಗಿತ್ತು. ವೇಟ್ ಮಾಡ್ತಿದ್ದೆ. ಅಲ್ಲಿಂದ ಹೊರಟ್ವಿ. ಅವಳೊಂದ್ ಸ್ವಲ್ಪ ಲಗೇಜ್ ಇಟ್ಕೊಂಡವಳು, ನಾನೊಂದ್ ಸ್ವಲ್ಪ ಇಟ್ಕೊಂಡವೆ. ಇನ್ನೊಂದ್ ಅಂಗಡಿಗೆ ಹೋಗ್ಬೇಕಿತ್ತು, ವೈಟ್ ಹೌಸ್ ಅಂತ. ಅಲ್ಲಿ ಅಡ್ರೆಸ್ ಕಳ್ಸಿದ್ರು, ಅದನ್ನ ಹುಡ್ಕೊಂಡು ಹೋಗ್ತಿದ್ವಿ. ಸಿಕ್ಕಾಪಟ್ಟೆ ಬಿಸ್ಲು. ಜ್ಯೂಸ್ ಕೊಡೋಣ ಅಂತ ಜ್ಯೂಸ್ ಉಟ್ಕೊಂಡು ಮೂಸಂಬಿ ಜ್ಯೂಸ್ ಕೊಡ್ಸಿದ್ಲು, ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅದು ಕೂಡ ದೂರ, ಒಂದೊಂದ್ ಲೊಕೇಶನ್ಗೂ ಸ್ವಲ್ಪ ದೂರ ಇರ್ತಿತ್ತು. ನಡೆಯೋಷ್ಟ್ರಲ್ಲಿ ಸಾಕಾಗುತ್ತೆ. ಆಟೋಗಳು ಬುಕ್ ಮಾಡ್ಕೊಂಡು ಹೋಗೋಕು ಕಷ್ಟ. ಜನದೊಳಗೆ ಆಟೋಗಳು ಒಂದೊಂದ್ ಗಂಟೆ ನಿಲ್ಸ್ಕೊಂಡು ಹೋಗೋದ್ರ ಬದಲು ನಡ್ಕೊಂಡೇ ಹೋಗ್ಬೇಕು. ನಾವು ಚಿಕ್ಕಪೇಟೆಗೆ ಬರ್ಬೇಕಂದ್ರೆ ಬಟ್ಟೆ ತಗೊಳೋದಿದ್ರೆ ಬಟ್ಟೆ ತಗೊಳಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಏನಾದ್ರು ಈ ತರ ಐಟಮ್ ತಗೊಂತೀವಿ ಅಂದ್ರೆ ಅದಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸಿಕ್ತು, ಹಂಗೋ ಅಡ್ರೆಸ್ ಇದನ್ನ ಹುಡ್ಕೊಂಡ್ವಿ, ಹೋದ್ವಿ. ಇಲ್ಲೇನೆ ಇದು ಮೇನ್ ಅಡ್ರೆಸ್, ಬನಾರಸ್ ಸ್ವೀಟ್ ಹೌಸ್ ಅನ್ನೋದು. ಇಲ್ಲಿಂದ ಆಪೋಸಿಟ್ ಇರೋನೆ ಇನ್ನೊಂದ್ ಅಂಗಡಿ, ಅದೇ 1 ಗ್ರಾಮ್ ಗೋಲ್ಡ್ ಅಂತಾರಲ್ಲ ಆ ಅಂಗಡಿ. ಇಲ್ಲೊಂದ್ ದೇವಸ್ಥಾನ ಇದೆ ಮುಂದೆ ಸರ್ಕಲ್ ಅಲ್ಲೇನೆ. ಇವಾಗ 1ನೇ ಫ್ಲೋರ್ ಅಲ್ಲಿ ಇರೋದು. ಯಾರಾದ್ರೂ ಹೋಲ್ಸೇಲ್ ಅಂಗಡಿಗಳು ಹುಡುಕ್ತಾ ಇದ್ರೆ ಅಡ್ರೆಸ್ ಕೂಡ ತೋರಿಸಿದೀನಿ ನೋಡಿ. ನೆಕ್ಸ್ಟ್ ಟೈಮು ನೀವು ಹೋದಾಗ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಅಂಗಡಿಗೆ ಹೋದ್ವಿ.
ನಮ್ಮ ಅಕ್ಕ ಇವಾಗ 1 ಗ್ರಾಮ್ ಗೋಲ್ಡ್ ಅಂದ್ರೆ ವಾಪಸ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ತುಂಬಾ ಇತ್ತು. ಹಂಗಾಗಿ ಅದನ್ನು ತಂದಿದ್ಲು. ಇವಾಗ ಒಳಗಡೆ ಹೋಗಿದ್ದಾಳೆ ನಮ್ಮ ಅಕ್ಕ. ಅವರನ್ನೇ ತೋರಿಸ್ತಾರೆ. ಇವಳು ಕೂಡ ಎಲ್ಲಾನು ನೋಡ್ತಾ ಇದ್ಲು. ಕೆಲವೊಂದ್ ಸರಗಳೆಲ್ಲ ಕೊಟ್ಲು. ಈ ಅಂಗಡಿಲಿ ಏನೇ ತಗೊಂಡ್ರು ಕೂಡ 6 ತಿಂಗಳು ವಾರಂಟಿ ಇರುತ್ತೆ. ಎಕ್ಸ್ಚೇಂಜ್ ಮಾಡಕ್ ಕೂಡ ಕೊಡ್ತಾರೆ. ಅಂದ್ರೆ ಇಲ್ಲೂ ಕೂಡ ಸಿಂಗಲ್ ಪೀಸ್ ಕೊಡ್ತಾರೆ. ಬಟ್ ಗೊತ್ತಿರೋರು ಇದ್ರೆ ಅಂದ್ರೆ ಅಂಗಡಿಯವ್ರ್ ಗೊತ್ತಿರೋರಿದ್ರೆ ಮಾತ್ರ. ಇವಾಗ ಅಂಗಡಿಯವ್ರ್ ಗೊತ್ತಿರಿದ್ರೆ ಅವ್ರ ಜೊತೆ ಹೋಗಿ ಬೇಕಾದ್ರೆ ನಾವು ಸಿಂಗಲ್ ಪೀಸ್ ತಗೋಬಹುದು. ಹೋಲ್ಸೇಲ್ ರೇಟ್ ಅಲ್ಲಿ ನಮಗೂ ಕೊಡ್ತಾರೆ. ಆದ್ರೆ ನಾವೇ ಓನ್ ಆಗಿ ಸಪರೇಟ್ ಆಗಿ ಹೋಗಿ ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅವರು ಕೊಡಲ್ಲ. ಈ ಬಳೆನೂ ಅಷ್ಟೇ. ಇದು 6 ಮಂತ್ಸ್ ವಾರಂಟಿ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 300 ಅಷ್ಟೇನೆ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಶೈನಿಂಗ್ ಕೂಡ ಇತ್ತು. ಕಲರ್ ಶೇಡ್ ಆದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಅಂಗಡಿಗಳೆಲ್ಲ ತಗೊಂತೀವಲ್ಲ ಈ ತರ ಅಂಗಡಿಲಿ ಇವ್ರುನು ಹೋಲ್ಸೇಲ್ ಅಂಗಡಿ ಇರೋ ತರದು. ಈ ಅಂಗಡಿಲಿ ಅಂತೂ ಪ್ರೈಸ್ ಅಂತೂ ಒಂದಕ್ಕಿಂತ ಒಂದು ಕಡಿಮೆ ಇತ್ತು. ಚೆನ್ನಾಗಿತ್ತು. ನನ್ಗಷ್ಟೇ ನಾ ಯಾವ್ದು ತಗೊಳಿಲ್ಲ. ಒಂದ್ ಬ್ರಾಸ್ಲೆಟ್ ಒಂದು ಡಾಲರ್ ತಗೊಂಡೆ ಅಷ್ಟೇನೆ. ದುಡ್ಡು ಎಷ್ಟಿದ್ರು ಸಾಲಲ್ಲ. ಅಂಗಡಿ ಹೋಗ್ಬಿಟ್ರೆ ಅಷ್ಟೊಂದು ವೆರೈಟಿ ಆಫ್ ಕಲೆಕ್ಷನ್ ಇದೆ. ನಮ್ಮ ಅಕ್ಕ ಸ್ವಲ್ಪ ಅಲ್ಲಿ ಮತ್ತೆ ಪರ್ಚೇಸ್ ಮಾಡಿದ್ಲು ಅಂಗಡಿಗೆ ಅಂತ. ಇಲ್ಲಂತೂ ಫುಲ್ ಗೋಲ್ಡ್ ಮೇಲೆ ತಲೆ ಮೇಲೆ ಹೊಡೆದಂಗೆ ಇತ್ತು. ನಾನೊಂದು ಡಾಲರ್ ತಗೊಂಡೆ. ಒಂದೊಂದು ಡಾಲರ್ ಬಂದ್ಬಿಟ್ಟು 30 ರೂಪಾಯಿ. ಇದು ಬ್ರಾಸ್ಲೆಟ್ ಅಲ್ಲಿ 100, 60, 70 ಆ ತರ ಒಂದೊಂದು ರೇಟ್ ಇರುತ್ತೆ. ಸೇಮ್ ಎಲ್ಲಾ ರೇಟು ಇರಲ್ಲ. ನಾನು ಕೆಲವೊಂದು ತಗೊಂಡೆ ಅದ್ರಲ್ಲಿ. ಆಮೇಲೆ ಇದೊಂದ್ ಸರ ತಗೊಳ್ಳೋಣ ಅಂತ ನೋಡ್ದೆ. ಬಟ್ ಬೇಡ ಸುಮ್ನೆ ಅಲ್ಲೊಂದ್ 2 ಸೆಟ್ಗಳು ತಗೊಂಡಿದ್ನಲ್ಲ ಒಂದೇ ಸಲ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ಅವಳು ಅಂಗಡಿಗೆ ಒಂದ್ ಸ್ವಲ್ಪ ಐಟಮ್ ಹಾಕ್ಸಿದ್ಲು. ಎಕ್ಸ್ಚೇಂಜ್ ಎಲ್ಲ ಮಾಡೋದಿತ್ತಲ್ವಾ ಅದನ್ನೆಲ್ಲ ಅವರು ರಿಟರ್ನ್ ಬೇಕಾದ್ರೆ ಐಟಮ್ನೇ ತಗೋಬಹುದು. ಇಲ್ಲ ಅಮೌಂಟ್ ಬ್ಯಾಲೆನ್ಸ್ ಎಲ್ಲಾನೇ ಮೈನಸ್ ಆ ತರ ಮಾಡಿಸ್ಕೊಳೋದಿತ್ತು. ಅವಳಿನ್ನು ನೋಡ್ತಾ ಇದ್ಲು. ನಾನು ವೇಟ್ ಮಾಡ್ತಿದ್ದೆ. ಇವಾಗ ಬಿಲ್ ಮಾಡಿಸ್ತಿದ್ದಾಳೆ. ಅವರೆಲ್ಲ ಸಪರೇಟ್ ಮಾಡ್ಬಿಟ್ಟು ಬಿಲ್ ಮಾಡ್ತಾ ಇದ್ರು. ಔಟ್ ಸೈಡ್ ಬಂದು ಔಟ್ ಸೈಡ್ ನೋಡಿ ಇವರೆಲ್ಲ ಹಿಂಗ್ ಇಟ್ಟಿದ್ದಾರೆ. ಎಲ್ಲ ಔಟ್ ಸೈಡನೇ ಅಮೌಂಟ್ ಬೇರೆ ಕೊಟ್ಟಿದ್ಲು. ಹಂಗಾಗಿ ಎಣಿಸ್ತಾ ಕೂತಿದ್ದೆ ನಾನು ಆಚೆ. ನನ್ಗೂ ನೋಡು ನಿಂಗೆ ಯಾವ್ದಾರ ಬೇಕಾದ್ರೆ ತಗೋ ಇಲ್ಲೆಲ್ಲ ವಾರಂಟಿ ಇದೆಯಲ್ವಾ ಅಂತ ಹೇಳ್ತಾ ಇದ್ಲು. ಕಸ್ಟಮರ್ಗಳಂತೂ ಬರ್ತಾನೆ ಇರ್ತಾರೆ. ಈ ಸೆಟ್ ಬಂದ್ಬಿಟ್ಟು 300. ನಾನು ಬರೀ ಫಸ್ಟ್ ಪ್ರೈಸ್ನೇ ನೋಡ್ತಾ ಇದ್ದೆ. ನನಗೆ ಯಾವ ತರ ಇರುತ್ತೆ ಪ್ರೈಸ್. ಇವಾಗ ನಮ್ಗೆ ಅಂಗಡಿಗೆ ಹೋದ್ರೆ ಅಲ್ಲಿ ಹೇಳೋದ್ರಲ್ಲಿ ಬರೀ ಬಾರ್ಗೇನ್ ಮಾಡ್ತೀವಿ. ಪ್ರೈಸ್ ಎಷ್ಟಿರುತ್ತೆ ಯಾವ ರೀತಿ ಸಿಗುತ್ತೆ ಅಂತ ಗೊತ್ತಿರಲ್ವಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ನೋಡ್ತಾ ಇದೆ ಅಂಗಡಿನ. ತುಂಬಾ ದೊಡ್ಡ ಅಂಗಡಿನೂ ಅಲ್ಲ ತುಂಬಾ ಸಣ್ಣ ಅಂಗಡಿನೂ ಇಲ್ಲ. ಆದ್ರೆ ಎಲ್ಲಾ ತರ ವೆರೈಟೀಸ್ ಇದೆ ಇಲ್ಲಿ. ಪ್ರೈಸ್ಗಳಂತೂ ಒಂದೊಂದ್ ತರ ಇರುತ್ತೆ. ಹಾಗೆ ಕಡಿಮೆನೇ ಇತ್ತು. ಸೆಟ್ಗಳೆಲ್ಲ ನೋಡ್ತಾ ಇದೆ. ಅಂದ್ರೆ ಒಂದೊಂದ್ ಸಿಂಗಲ್ ಪೀಸ್ ಎಲ್ಲ ಕೊಡಲ್ಲ ಅಷ್ಟೇನೆ. ಮದ್ವೆಗಳಿಗಂತೂನು ಯಾರು ಗೊತ್ತಿರೋರಿದ್ರೆ ಹೋಗಿ ಈ ತರ ತಗೊಂಡ್ಬಿಟ್ರೆ ಬೆಸ್ಟ್. ನಾವು ಅಲ್ಲಿ 1.5 ಸಾವಿರ ಕೊಡೋದ್ನ ಸೆಟ್ಗಳಿಗೆ ರೆಂಟ್ಗೆ ನಾವ್ ಇಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಬಟ್ ಅಂಗಡಿಯವ್ರ್ ಗೊತ್ತಿರ್ಬೇಕಷ್ಟೇ ನಮ್ಗೆ. ಇದು ಬಂದ್ಬಿಟ್ಟು 400ನೋ 300 ಏನೋ ಇತ್ತು ರೇಟ್. ಅಮೌಂಟ್ ಕೊಟ್ಟಿದ್ಲಲ್ವಾ ಎಣಿಸ್ಕೊಂಡ್ ಕೂತಿದ್ದೆ. ಎಣ್ಸೆಲ್ಲ ಆಯ್ತು. ಅವಳು ವ್ಯಾಪಾರ ಮಾಡಿದ ದುಡ್ಡು ಚೇಂಜ್ ಎಲ್ಲ ತಗೊಂಡ್ಬಂದಿದ್ಲು. ಎಣಿಸ್ಕೊಟ್ಟೆ. ಅವ್ರ ಅಂಗಡಿಯವ್ರು ಒಂದ್ಸಲ ಎಣಿಸ್ಕೊಂತಾ ಇದ್ದಾರೆ. ನೀಟಾಗೆಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ. ಐಟಮ್ಗಳನ್ನೆಲ್ಲ ಸಪರೇಟ್ ಸಣ್ಣ ಸಣ್ಣ ಬಾಕ್ಸಿಗೆ ಹಾಕಿ ಅದನ್ನ ತಗೊಂಡ್ ಹೋಗೋದೇ ಇರೋದು. ಎಲ್ಲ ಉತ್ಕೊಂಡು ಹೋಗಕ್ ಸಿಕ್ಕಾಪಟ್ಟೆ ಹಿಂಸೆ. ಮಧ್ಯದಲ್ಲಿ ಬಟ್ಟೆ ಎಲ್ಲ ತಗೊಂಡ್ವಿ. ಬಟ್ ವಿಡಿಯೋನೇ ಮಾಡ್ಕೊಳಕ್ ಆಗಲ್ಲ. ಆಲ್ರೆಡಿ ಸಂಜೆ ಆಗೇ ಬಿಡ್ತು. 4 ಗಂಟೆ. ಅರ್ಜೆಂಟ್ ಅಲ್ಲಿ ಒಂದ್ 10 ಅಂಗಡಿ ಸುತ್ತಿದ್ವಿ ಅಂಗಡಿಗೆ ಅಂತ. ನಮ್ಮ ಅಕ್ಕ ಬೇರೆ ರಿಟರ್ನ್ ಟ್ರೈನಿಗೆ ಹೋಗ್ಬೇಕಿತ್ತು. 4 ಗಂಟೆ ಟ್ರೈನಿಗೆ ಹೋಗ್ತೀನಿ ಅಂದ್ಲು. ಅಷ್ಟೇ ಟೈಮ್ ಆಗಿತ್ತಲ್ವಾ 6 ಗಂಟೆ ಟ್ರೈನಿಗೆ ಹೋಗ್ತೀನಿ ಅಂತ ಅಂದ್ಲು. ಮಧ್ಯದಲ್ಲಿ ನಾನ್ ಬಟ್ಟೆ ತಗೊಂಡು ನನ್ನ ಮಕ್ಳಿಗೂ ತಗೊಂಡ್ವಿ. ಜನ ಅಂತೂ ಸಿಕ್ಕಾಪಟ್ಟೆ. ಹಬ್ಬ ಇರೋದ್ರಿಂದ ಕಾಲಿಡಕ್ಕೆ ಜಾಗ ಇರ್ಲಿಲ್ಲ. ಬೇಗ ತಗೊಂಡ್ರೆ ಸಾಕು ಅಂತ ನಮ್ ಕಡಿಮೆ ಪ್ರೈಸಿಗೆ ಅದು ಸೆಟ್ ಆಗ್ತಾ ಇರ್ಲಿಲ್ಲ. ಇದು ಚೆನ್ನಾಗಿದೆ ಅಂದ್ರೆ ರೈಟ್ ಕಡಿಮೆ ಮಾಡ್ತಾ ಇರ್ಲಿಲ್ಲ. ಆ ತರ ಆಯ್ತು. ನನ್ ಮಕ್ಳಿಗೆ 2 ಫ್ರಾಕ್ ತಗೊಂಡ್ ಬಂದಿದ್ದೆ. ಮನೆಗ್ ಬಂದಟ್ಕೆನೆ ಬಿಟ್ಟು ಬೇರೆ ಹೋಗಿದ್ನಲ್ಲ. ಏನ್ ತಂದಿದ್ಯಮ್ಮ ಅಂದ್ರು. ಪಿಪಿ ಎಲ್ಲ ತಗೊಂಡ್ ಬಂದಿದ್ದೆ. ಹಾಕೊಂಡ್ ನೋಡ್ತಿದಾರೆ. ಚೆನ್ನಾಗ್ ಕಾಣ್ತಾ ಇತ್ತು. ಇವಾಗ್ಲೇ ನನ್ಗೆ ವಿಡಿಯೋಗೆ ವಾಯ್ಸ್ ಬಂದಿಲ್ಲ ಅಂತ ಗೊತ್ತಾಗಿದ್ದು. ಅವಳು ಮಾತಾಡಿದ್ದು ಕೂಡ ರೆಕಾರ್ಡ್ ಆಗ್ಲೇ ಇಲ್ಲ. ಮೆಟ್ರೋ ಸ್ಟೇಷನ್ ಅಲ್ಲಂತೂ ಮಿಷಿನ್ ಕೆಟ್ಟೋಗಿತ್ತು. ಲಗೇಜ್ನೆಲ್ಲ ಚೆಕ್ ಮಾಡೋದು. ಅಲ್ಲಿ ಬೇರೆ ಒಂದ್ ಅರ್ಧ ಗಂಟೆ ನಿಲ್ಕೊಂಡ್ವಿ. ನಮ್ಮ ಅಕ್ಕ ಅಲ್ಲಿಂದ ಹಂಗೆ ಹೊರಟೋದ್ರು ಟ್ರೈನ್ಗೆ. ಮೆಜೆಸ್ಟಿಕ್ ಇಂದ ಹತ್ರ ಅಲ್ವಾ. ಹಾಗಾಗಿ ಸೆಟ್ಗಳೇನು ತಗೊಳ್ಳಿಲ್ಲ. ಅವಳೇ ತಗೊಂಡೋದ್ಲು. ಯಾಕಂದ್ರೆ ಎಲ್ಲ ಒಟ್ಟಿಗೆ ಪ್ಯಾಕ್ ಮಾಡ್ಸಿದ್ವಿ. ಹಬ್ಬಕ್ಕೆ ಬರ್ತಿಲ್ಲ ಅವಾಗ ನೀನೇ ತಗೊಂಡ್ವಂತೆ ಅಂತ. ನಾನು ಇದನ್ನ ಮಾತ್ರ ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಇದನ್ನ ಮಾತ್ರ ತಗೊಂಡೆ. ನಾನು 2 ಜೊತೆ ಡ್ರೆಸ್ ಕೂಡ ತಗೊಂಡೆ. ಹಾಗೆ ಇದೊಂದು ಡಾಲರು, ಒಂದ್ ರಿಂಗು, ಬ್ರಾಸ್ಲೆಟ್ ಇಷ್ಟು ತಗೊಂಡೆ. ಅಂಗಡಿಗಳಲ್ಲಿ ಪ್ರೈಸ್ ನಮ್ಮ ಇದಕ್ಕೆ ಅಂತ ಅನುಕೂಲ ಆಗಿರೋದೇ ಇಲ್ಲ. ತುಂಬಾ ಹುಡುಕ್ಬೇಕು. ಅಂಗಡಿ ಅಡ್ರೆಸ್ಗಳು ಸರಿಯಾಗಿ ಗೊತ್ತಿರಲ್ಲ. ಹಿಂಸೆ ಅನ್ಸ್ಬಿಡ್ತು. ಲಾಸ್ಟ್ ಅಲ್ಲಿ ಲಗೇಜ್ ಎಲ್ಲ ಇತ್ತಲ್ಲ. ಹಾಗಾಗಿ ಸಿಂಪಲ್ ಆಗಿ ಆಚೆ ಹೋದ್ರೆ ತಗೊಳಕ್ಕೆ 3 ಪೀಸ್ ಸೆಟ್ ಬಂದ್ಬಿಟ್ಟು ಇದೆಲ್ಲ 500 ರೂಪಾಯಿ ಡ್ರೆಸ್ಸಸ್ ನಾನು ಬೊಂಬಂಬುಲ ಶಾಪ್ ಅಂತ ಯೂಟ್ಯೂಬ್ ಶಾಪ್ ಅಂತಾನೆ ಬೋರ್ಡ್ ಹಾಕೊಂಡಿದ್ದಾರೆ. ಆ ಶಾಪ್ ಅಲ್ಲಿ ತಗೊಂಡೆ. ಕಡಿಮೆ ಪ್ರೈಸಿಗೆ ಸಿಕ್ತು. ನನಗಂತೂ ಇಷ್ಟ ಆಯ್ತು. ಓನ್ ಬಿಸ್ನೆಸ್ ಮಾಡೋರ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಹಾಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.